ಆತ್ಮೀಯ ಬಂಧುಗಳು ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ, ಈ ನಟಿಯನ್ನು ನೀವು ನೋಡಿರ್ಬೋದು. ನಟಿ ರಕ್ಷಿತಾ ಪ್ರೇಮ್ ಅಂತ. ಬಟ್ ಪ್ರೇಮ್ ಅವ್ರನ್ನ ಮದುವೆ ಆಗಿರ್ತಾರೆ. ಅದು ಎಷ್ಟನೇ ಇಸ್ವಿಯಲ್ಲಿ ಅಂತ ಅನ್ನೋದು ಮತ್ತು ಅವರು ಲವ್ ಹೇಗೆ ಶುರು ಆಗುತ್ತೆ ಅನ್ನೋದೆಲ್ಲ ನೆಕ್ಸ್ಟ್ ಎಪಿಸೋಡ್ ತಿಳಿಸ್ಕೊಡ್ತೀನಿ. ಬಟ್ ಈ ಎಪಿಸೋಡ್ ಬಂದು ಒಂದು ಜಿ ಕನ್ನಡ ವಾಹಿನಿಗೆ, ಅದರಲ್ಲೂ ಕಾಮಿಡಿ ಕಿಲಾಡಿಗಳಲ್ಲಿ ಒಬ್ಬ ಆ್ಯಂಕರಿಂಗ್ ಅನ್ನೋದು ತಪ್ಪಾಗುತ್ತೆ. ಆ್ಯಂಕರಿಂಗ್ ಜೊತೆಗೆ ಜಡ್ಜ್ ಆಗಿ ಹೇಗೆ ಸೆಲೆಕ್ಟ್ ಆಗ್ತಾರೆ. ಬಟ್ ಇವರು ನೋಡಿ, ಕಾಮಿಡಿ ಅಂತೂ ಯಾವತ್ತೂ ಮಾಡೇ ಇಲ್ಲ. ಕಾಮಿಡಿ ಅಂತೂ ಬರಲ್ಲ ಇವರಿಗೆ. ನಟಿ ಅಷ್ಟೇ, ನಾಯಕಿ ನಟಿಯಾಗಿ ಸಿನಿಮಾ ಮಾಡಿರ್ತಕ್ಕಂಥದ್ದು. ಕಾಮಿಡಿ ನಟಿಯಾಗಿ ಹೇಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ನಿಮಗೇನಿಸುತ್ತೆ ಇವ್ರ ಬಗ್ಗೆ ಕಾಮೆಂಟ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನೋಡಿ, ಜಿ ಕನ್ನಡ ವಾಹಿನಿಗೆ ರಕ್ಷಿತಾ ಪ್ರೇಮ್ ಗುಡ್ ಬೈ. ಈಗ 9 ವರ್ಷಗಳ ನಂತರ ಗುಡ್ ಬೈ ಹೇಳಿದ್ರು ಅಂತ ಕೂಡ ಒಂದು ಸುದ್ದಿ ಹರಿದಾಡ್ತಾ ಇದೆ. ಒಂದು 9 ವರ್ಷಗಳ ನಂಟಿಗೆ ಏಕಾಏಕಿ ವಿದಾಯ ಹೇಳಲು ಕಾರಣ ಏನು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿ, ಜಿ ಕನ್ನಡ ವಾಹಿನಿಯ ರಿಯಾಲಿಟಿ ಶೋಗಳಲ್ಲಿ ಒಂದು ಮಿಂಚುತ್ತಿದ್ದ ರಕ್ಷಿತಾ ಅವರ ಈ ದಿಢೀರ್ ನಿರ್ಧಾರದಿಂದ ಅಭಿಮಾನಿಗಳಿಗೆ ಆಘಾತಕ್ಕೊಳಗಾಗಿದ್ದಾರಂತೆ. ಇದಕ್ಕೆ ಕಾರಣ ಆದರೂ ಏನು? ರಕ್ಷಿತಾ ಪ್ರೇಮ್ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯನ್ನು ಕೂಡ ಬಹಿರಂಗಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಾಯಿತು ರಕ್ಷಿತಾ ಪ್ರೇಮ್ ಅವ್ರಿಗೆ? ಯಾಕೆ ಕಾಮಿಡಿ ಕಿಲಾಡಿಗಳನ್ನ ಬಿಟ್ಟರು? ನೋಡಿ, ಕಾಮಿಡಿ ಕಿಲಾಡಿಗೆ ಜಡ್ಜಾಗಿ ಸೆಲೆಕ್ಟ್ ಆಗ್ತಕ್ಕಂಥದ್ದು ಅಪರೂಪ. ಯಾರು ಹಾಗೆ ಜಡ್ಜಾಗಿ ಸೆಲೆಕ್ಟ್ ಆಗಲ್ಲ. ಎಲ್ಲೋ ಅಪರೂಪದ ಒಬ್ಬರು ಡೈರೆಕ್ಟರ್ಗಳನ್ನ, ಚೆನ್ನಾಗಿ ಫೇಮಸ್ ಆಗಿರೋತಕ್ಕಂಥ ಡೈರೆಕ್ಟರ್ಗಳನ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಕೆಲವು ಕಾಮಿಡಿ ಶೋಗಳಲ್ಲಿ ಕಾಮಿಡಿಯನ್ನೇ ಫೇಮಸ್ ಇರ್ತಾರೆ. ನೋಡಿ, ಸಾಧಕ್ ವಕೀಲ್ ಸರ್ ಅಂತಾರೆ, ಚಿಕ್ಕಣ್ಣ ಅಂತವರು ಜಡ್ಜಾಗಿ ಫೇಮಸ್ ಮಾಡ್ತಕ್ಕಂಥದ್ದು. ಬಟ್ ಸಿನಿಮಾಗಳಿಂದ ದೂರ ಉಳಿದಿದ್ದ ನಟಿ ಈಗ ರಕ್ಷಿತಾ ಪ್ರೇಮ್ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಕಾಣಿಸ್ಕೊಳ್ತಿದ್ರು. ಇಲ್ಲ ಅಂತಲ್ಲ, ಆದರೆ ಇನ್ನು ಮುಂದೆ ನಾನು ಅದನ್ನು ಮುಂದುವರಿಸ್ತಿಲ್ಲ. ರಿಯಾಲಿಟಿ ಶೋಗಳಿಗೆ ರಕ್ಷಿತಾ ಗುಡ್ ಬೈ ಹೇಳ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ದಿಢೀರ್ ಈ ನಿರ್ಧಾರ ಯಾಕೆ ಕೈಗೊಂಡ್ರು ಅಂತಕ್ಕಂಥದ್ದು ಕಾರಣ ಅಂತಂದರೆ, ನೋಡಿ, ರಕ್ಷಿತಾ ತಮ್ಮ ಪ್ರೇಮ್ ಇನ್ಸ್ಟಾಗ್ರಾಮಲ್ಲೇ ಹಾಕಿದ್ರಂತೆ, ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಾದ ಕಾಮಿಡಿ ಕಿಲಾಡಿಗಳಿಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು, ಇದರಲ್ಲಿ ನಾನು ತೀರ್ಪುಗಾರರಾಗಿ ಹಲವು ವರ್ಷಗಳಿಂದ ಕಾಣಿಸ್ಕೊಂಡಿದ್ದೆ. ಬಟ್ ಈಗ ಕಾಣಿಸ್ಕೊತಾ ಇಲ್ಲ. ಯಾಕೆಂದರೆ ನೋಡಿ, ಅವ್ರದ್ದೇ ಆದಂಥ ಸ್ವಂತ ಬಿಸ್ನೆಸ್ಸು, ಒಂದು ಸೈಡ್ ಬಿಸ್ನೆಸ್ ಇರೋದ್ರಿಂದ ಈ ರಿಯಾಲಿಟಿ ಶೋಗೆ ಬರ್ತಾ ಇಲ್ಲ ಅವರು ಅಂತ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಮತ್ತು ಏನಾಗಿತ್ತು ರಕ್ಷಿತಾ ಅವ್ರಿಗೆ ಅಂದರೆ ರಿಯಾಲಿಟಿ ಶೋಗೆ ಹೇಗೆ ಸೆಲೆಕ್ಟ್ ಆದರೂ ಮೊದಲು ಅದನ್ನು ತಿಳ್ಕೊಳ್ಳೋಣ. ನೋಡಿ, ಮೊದಲು ಪ್ರೇಮ್ ಅವ್ರಿಗೆ ಇದು ಆಪರ್ಚುನಿಟಿ ಬರುತ್ತೆ. ನಿರ್ದೇಶಕ ಡೈರೆಕ್ಟರ್ ಪ್ರೇಮ್ ಅವ್ರಿಗೆ ಜಡ್ಜಸ್ ಆಗಿ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರೇಮ್ ಅವ್ರಿಗೆ ಆಪ್ಷನ್ಸ್ ಬರುತ್ತೆ. ನಂತರ ಪ್ರೇಮ್ ಅವ್ರಿಗೆ ಆಪ್ಷನ್ಸ್ ಬಂದಮೇಲೆ ಪ್ರೇಮ್, ನಾನು ತುಂಬ ಬ್ಯುಸಿ ಇರ್ತೀನಿ, ನಿರ್ದೇಶನದಲ್ಲಾಗಲಿ ಇನ್ನೊಂದಾಗಲಿ ಎಲ್ಲೆಲ್ಲೋ ಹೋಗಬೇಕಾಗುತ್ತೆ ಅಂತಂದು ಬಿಸಿ ಇರೋದ್ರಿಂದ ಫಸ್ಟ್ ನಮ್ಮ ಮಿಸ್ಸಸ್ ಇದ್ದಾರಲ್ಲ, ಫ್ರೀ ಇದ್ದಾರಲ್ಲ, ಇವ್ರನ್ನೇ ಕರ್ಕೊಂಡೋಗಿ ಅಂತ ಕೂಡ ಪ್ರೇಮ್ ಸರ್ ಹೇಳ್ತಾರೆ. ನೋಡಿ, ಕರ್ಕೊಂಡೋಗಿ ಅಂತ ಕೂಡ ಪ್ರೇಮ್ ಸರ್ ಹೇಳೋದ್ರಿಂದ ಇನ್ನು ರಕ್ಷಿತಾ ಮೇಡಮ್ಗೆ ಈ ಇದರಲ್ಲಿ ಆಪರ್ಚುನಿಟಿ ಸಿಗುತ್ತೆ. ಏನಂದರೆ ಕಾಮಿಡಿ ಕಿಲಾಡಿಗಳಾಗ್ಬೋದು, ಒಂದು ರಿಯಾಲಿಟಿ ಶೋಗಳಲ್ಲಿ ಆಪರ್ಚುನಿಟಿ ಸಿಗುತ್ತೆ ಜಡ್ಜಸ್ ಆಗಿ. ಬಟ್ ಜೊತೆಗೆ ಇನ್ನೊಂದು ಏನಂತಂದರೆ, ಇಲ್ಲಿ ಸಿಗುವಂಥದ್ದು ಏನಂತಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವು ನೋಡ್ತಾ ಇರ್ಬೋದು, ಕಾಮಿಡಿ ರಿಯಾಲಿಟಿ ಶೋಗಳನ್ನ ಕೆಲವೊಂದಷ್ಟು ಜಡ್ಜ್ಗಳು ಆಗಿ ಯಾಕೆ ಆಯ್ಕೆ ಮಾಡ್ತಾರೆ ಅಂತಂದರೆ, ಅವ್ರಿಗಿರ್ತಕ್ಕಂಥ ಒಂದು ಟ್ಯಾಲೆಂಟು. ಈಗ ನೋಡಿ, ಸಿಂಗರ್ಸ್ ಅಂತಂದಮೇಲೆ ಸಿಂಗರ್ಸ್ನೂ ಆಯ್ಕೆ ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟ್ರಿಗೂ ಆಯ್ಕೆ ಮಾಡ್ತಾರೆ. ಅಲ್ಲಿ ಏನಾದರೂ ಒಂದು ಹಾಡುಗಾರಿಕೆ, ಈಗ ನೋಡಿ ಲಾಸ್ಟು ಒಂದು ಎಷ್ಟು ಫೇಮಸ್ ಆಗಿತ್ತು ಅಂದರೆ ಎದೆ ತುಂಬಿ ಹಾಡುವೆನೋ ಒಂದು ಕಾರ್ಯಕ್ರಮ. ಅದೇ ಥರ ಇದು ಕೂಡ ಅದೇನೆ, DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನೋದು ಇದೆಲ್ಲ ಕೂಡ ಇದೇ ಥರ ಒಂದು ರಿಯಾಲಿಟಿ ಶೋಗೆಲ್ಲ ಕೆಲವೊಂದಷ್ಟು ಫೇಮಸ್ ಇರ್ತಕ್ಕಂಥ ಡೈರೆಕ್ಟರ್ಗಳನ್ನೇ ಆಯ್ಕೆ ಮಾಡ್ತಕ್ಕಂಥದ್ದು. ಯಾಕೆಂತಂದರೆ ಕೆಲವೊಂದಷ್ಟು ಜನ ಇದನ್ನು ನೋಡಿ ಕೂಡ ಒಂಥರ ಏನೋ ಹುರ್ಕೋದು ಅಂತಂದರೆ ಏನೋ ಕೋಪಗೊಳ್ಬೋದು, ನಮ್ಮನ್ನ ಯಾಕೆ ಇನ್ವೈಟ್ ಮಾಡ್ತಾ ಇಲ್ಲ ಈ ಥರ ಜಡ್ಜಸ್ ಆಗಿ. ಈಗ ನೋಡಿ, ನಟ ಜಗ್ಗೇಶ್ ಅವ್ರನ್ನ ಯಾವ ಥರ ಇನ್ವೈಟ್ ಮಾಡಿದ್ರು ಕಾಮಿಡಿ ಕಿಲಾಡಿ ಜಡ್ಜಸ್ ಆಗಿ. ಯಾಕೆಂದರೆ ಅವರು ಕಾಮಿಡಿಯಲ್ಲಿ ತುಂಬ ನಟನೆಯಲ್ಲಿ ಫೇಮಸ್ಸು. ಕಾಮಿಡಿ ಅವರಾಗಲಿ, ಸಾಧಕ್ ವಕೀಲ್ ಆಗಲಿ, ಕೋಮಲ್ ಆಗಲಿ, ಎಲ್ಲರೂ ಕೂಡ ಆಲ್ಮೋಸ್ಟ್ ಫೇಮಸ್ಸೇ. ಬಟ್ ಅಂದರೆ ಫೇಮಸ್ ಇರ್ತಕ್ಕಂಥ ನಟರಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಕಾಮನ್ನು ಇಲ್ಲ ಅಂತಲ್ಲ. ಆದರೆ ಅವರು ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡಲ್ಲ. ಅಲ್ಲಿರ್ತಕ್ಕಂಥ ಒಂದು ರಿಯಾಲಿಟಿ ಶೋನ ಓನರ್ ಏನಿರ್ತಾರೆ, ಅವರು ಇಂಥವ್ರನ್ನ ಆಯ್ಕೆ ಮಾಡಿ, ಇಂಥವ್ರು ಕಾಮಿಡಿಯಲ್ಲಿ ತುಂಬ ಫೇಮಸ್ಸು ಅಂತಕ್ಕಂಥದ್ದು ತುಂಬ ಅವರ ಒಂದು ಅಭಿಪ್ರಾಯ ಆಗಿರುತ್ತೆ. ಮತ್ತು ಅವ್ರಿಗೆ ಅದೇ ತಕ್ಕನಾಗಿ ಪೇಮೆಂಟ್ ಸ್ಯಾಲ್ರಿ ಅಂತಕ್ಕಂಥದ್ದು ಏನಿದೆ ಅದು ಕೂಡ ಇದ್ದೇ ಇರುತ್ತೆ. ನೋಡಿ, ಜಡ್ಜಸ್ ಅಂತ ಬಂದಮೇಲೆ ಸುಮ್ಮನೆ ಅಲ್ಲಿ ತೀರ್ಪು ಕೊಟ್ಬಿಟ್ಟು ಸುಮ್ಮನೆ ಹೋಗೋದಲ್ಲ. ಜಡ್ಜಸ್ ಅಂತ ಬಂದಮೇಲೆ ಅಲ್ಲೂ ಕೂಡ ಅವ್ರಿಗೆ ಇಂತಿಷ್ಟು ಲಕ್ಷ ಅಂತ ಪೇಮೆಂಟ್ ಇರುತ್ತೆ. ದಿನಕ್ಕೆ ಆಗಲಿ, ಒಂದು ವಾರಕ್ಕೆ ಆಗಲಿ, ಅದು ತಿಂಗಳ ಲೆಕ್ಕ ಆಗಲಿ ಇದ್ದೇ ಇರುತ್ತೆ. ಆದರೆ ಆ ರಿಯಾಲಿಟಿ ಶೋನ ಮುಂದುವರ್ಸ್ಕೊಂಡು ಹೋದ್ಮೇಲೆ ನಂತರ ನಟಿ ರಕ್ಷಿತಾ ಅವರಂತೂ ಈಗ ನೋಡಿ, ಸಿನಿಮಾ ಅಂತೂ ಯಾವುದು ಮಾಡ್ತಾ ಇಲ್ಲ ಅವರು, ಅಂತ ಏನು ಬ್ಯುಸಿ ಇಲ್ಲ. ಬಟ್ ಆದರೂ ಕೂಡ ರಿಯಾಲಿಟಿ ಶೋಲಿ ಕಾಣಿಸ್ಕೊತಾ ಇಲ್ಲ. ನಮ್ಮದಾದ ಏನೋ ಒಂದು ಸೈಡ್ ಬಿಸ್ನೆಸ್ ಇದೆ ಅಂತ ಕೂಡ ಅವ್ರದ್ದು ಹೇಳ್ಬೋದು ಅಷ್ಟೇ. ಏನಂತಂದರೆ, ಅವ್ರದ್ದೀಗ ಪ್ರೊಡಕ್ಷನ್ ಕಂಪ್ನಿ ನೀವು ಕೇಳಿರ್ಬೋದು, ಅವ್ರದ್ದೇ ಒಂದು ನಿರ್ದೇಶನದ ಪ್ರೊಡಕ್ಷನ್ ಕಂಪ್ನಿ ಆಗಿರ್ಬೋದು, ಆಫೀಸ್ ಆಗಿರ್ಬೋದು. ಕಳೆದ 9 ವರ್ಷಗಳಿಂದ ಆ ಚಾನಲ್ ಕೆಲಸ ಮಾಡಿದ್ರಂತೆ. ಬಟ್ ಈಗ ಅವ್ರದ್ದೇ ಆದ ಒಂದು ಬೇರೆ ಇನ್ನೊಂದೇನೋ ಪ್ರೊಡಕ್ಷನ್ ನಿರ್ಮಾಪಕಿಯಾಗಿ ಕೆಲಸ ಮಾಡಬೇಕು. ಜೊತೆಗೆ ಅವರ ಒಂದು ತೋಟ, ಫಾರ್ಮ್ ಹೌಸ್ ಅಂತ ಏನಿದೆ, ಫಾರ್ಮ್ ಹೌಸ್ ತೋಟ ಮದ್ದೂರಲ್ಲಿದೆ, ಮಂಡ್ಯ ಜಿಲ್ಲೆ ಮದ್ದೂರಲ್ಲಿ. ಬಟ್ ಅಲ್ಲಿ ತುಂಬ ಕೆಲಸಗಳಿರುತ್ತೆ, ಮಾಡಿಸ್ತಾ ಇರಬೇಕಾಗತ್ತೆ. ಮತ್ತು ಅಲ್ಲಿನ ಒಂದು ಅಮ್ಮನ ತೋಟ ಅಂತಕ್ಕಂಥ ಒಂದು ಬಿಸ್ನೆಸ್ ಬೇರೆ ಇದೆ ಇವ್ರದ್ದು.
ಆದ್ದರಿಂದ ಅವರು ಈಗ ರಿಯಾಲಿಟಿ ಶೋಗಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ ನಟಿ ರಕ್ಷಿತಾ ಅವರು ಒಂದಾನೊಂದು ಕಾಲದಲ್ಲಿ ಎಷ್ಟು ಫೇಮಸ್ ಆಗಿದ್ರು ಅಂದರೆ ಆಗಿನ ಕಾಲಕ್ಕೆ ಅಂತಂದರೆ ಹೆಚ್ಚು ಕಮ್ಮಿ ಇಲ್ಲ ಅಂತಂದರೂ ಕೂಡ ನಮ್ಮ 1998 ಇಸ್ವಿಯಲ್ಲಿ ರಮ್ಯಾ ರಕ್ಷಿತಾ ಅಂತಕ್ಕಂಥವ್ರು ತುಂಬಾ ಫೇಮಸ್ ಆಗಿರ್ತಾರೆ. ಬಟ್ ಏನಂತಂದರೆ ಅವರೀಗ ರಿಯಾಲಿಟಿ ಶೋಗೆ ಹೇಗೆ ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಟ್ಟೆ. ಆಯ್ಕೆ ಆದಮೇಲೆ ನಂತರ ಈಗ ಹೇಗೆ ಹೊರಗಡೆ ಹೋದ್ರು ಅನ್ನೋದು ತಿಳಿಸ್ಕೊಟ್ಟೆ. ಬಟ್ ಏನಂದರೆ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ರಕ್ಷಿತಾ ಪ್ರೇಮ್ ಅವರು 2017ರಲ್ಲಿ ತೀರ್ಪುಗಾರರಿಗೆ ಎಂಟ್ರಿ ನೀಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಇಲ್ಲ ಅಂದರೂ ಒಂದು 8 ರಿಂದ 9 ವರ್ಷ ಆಗಿದೆ ಈಗ. ಬಟ್ ಇವೆಲ್ಲ ಅಲ್ಲದೇ ಕೂಡ ಜಡ್ಜಾಗಿ ಕೂಡ ಮುಂದುವರಿತಾರೆ. ಕೊನೆಗೆ ನೀವೆಲ್ಲ ನೋಡಿರ್ಬೋದು ಆ್ಯಂಕರಿಂಗಲ್ಲಿ ಅನುಶ್ರೀ ಅವ್ರ ಪಾತ್ರ ಎಷ್ಟು ಮುಖ್ಯ ಆಗಿರುತ್ತೆ. ಬಟ್ ಅನುಶ್ರೀ ಅವರಂತೂ ಆ್ಯಂಕರಿಂಗಲ್ಲಿ ಎಷ್ಟು ತುಂಬ ಒಳ್ಳೆ ಪಾತ್ರಗಳನ್ನು ಮಾಡ್ತಾರೆ, ಎಷ್ಟೆಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾರೆ, ಒಂದು ಪದಗಳನ್ನ ಬಳಸ್ತಾರೆ ಅಂತ. ಬಟ್ ಇದೆಲ್ಲ ಎಲ್ಲಿಗೆ ತೊಗೊಂಡೋಗುತ್ತೆ ಅಂತಂದರೆ ಮುಂದೆ ಹೋಗ್ತಾ ಯಾವ ಮಟ್ಟದಲ್ಲಿ ಅಂದರೆ ರಿಯಾಲಿಟಿ ಶೋನ ನಡೆಸ್ಕೊಡ್ತಾ ಇದ್ದಾರೆ ಅನ್ನೋದನ್ನ ಹಿಂದೆ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಮುಂದೆ ಹೋಗ್ತಾ ನೆಕ್ಸ್ಟ್ ರಕ್ಷಿತಾ ಪ್ರೇಮ್ ಅವ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.